ಚಿಕಿತ್ಸಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಎಲ್ಲರಿಗೂ ಇದೆ. ಆದರೆ ನಮ್ಮ ಒತ್ತಡ ಜೀವನ ಶೈಲಿ ಹಾಗೆ ಸಾಕಾಗದೇ ಇರೋ ಸಮಯ ಇದು ಯಾವುದರಿಂದನೂ ನಮ್ಮ ಮೊದಲ ಆದ್ಯತೆ ಯಾವುದಕ್ಕಿರಬೇಕು ಅನ್ನೋದು ನಮಗೆ ಮರ್ತು ಹೋಗ್ಬಿಟ್ಟಿದೆ. ಆರೋಗ್ಯ ಅಂತ ಬಂದಾಗ ನಮಗೆ ಹಿತ ಯಾವುದು ಅಹಿತ ಯಾವುದು ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ಆಯುರ್ವೇದ ಪದ್ಧತಿ ಅನ್ನೋದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀವಿ. ಈ ಆಯುರ್ವೇದ ಪದ್ಧತಿ ಅನ್ನೋದು ಹೇಗೆಲ್ಲ ಕೆಲಸ ಮಾಡುತ್ತೆ, ಅದರ ಬಗ್ಗೆ ನಮಗೆ ಗೊತ್ತಿರುವಂಥ ಸತ್ಯಾಸತ್ಯತೆಗಳೇನು, ಅಂದರೆ ಆಯುರ್ವೇದದ ವಿಷಯವಾಗಿ ನಮ್ಮಲ್ಲಿರುವ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್, ಇದರ ಬಗ್ಗೆ ಸಾಮಾನ್ಯವಾಗಿ ಒಂದು ಕಿರು ಪರಿಚಯ ಅನ್ನೋ ಹಾಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರ್ಚನಾ. ನಮಸ್ತೆ ಡಾಕ್ಟರ್. ನಮಸ್ತೆ. ಈ ಸೆಷನ್ ಬಂದ್ಬಿಟ್ಟು ಆಯುರ್ವೇದದ ಬಗ್ಗೆ ಸಾಮಾನ್ಯವಾದ ಪರಿಚಯ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ ಬಂದ್ಬಿಟ್ಟು ಆಯುರ್ವೇದ ಅಂದರೆ ಏನು? ನಾವು ಭಾರತೀಯರು ಆಯುರ್ವೇದ ಅಂದರೆ ಏನು ಅಂತ ಭಾರತೀಯರಿಗೆ ಹೇಳ್ಕೊಡ್ಬೇಕಾಗಿ ಬಂದಿರೋದು ನಿಜವಾಗ್ಲೂ ದುರಾದೃಷ್ಟಕರ. ಇದು ನಂದು ತುಂಬ ಪರ್ಸ್ನಲ್ ಒಪಿನಿಯನ್. ಯಾಕಂದರೆ ಆಯುರ್ವೇದ ಹುಟ್ಟಿದ ನಾಡು ನಮ್ಮದು. ಆಯುರ್ವೇದ ಅನ್ನೋದು ಋಗ್ವೇದದ ಒಂದು ಉಪವೇದ ಆಗಿ ಬರುತ್ತೆ. ವೇದ ಅಂದರೆ ಜ್ಞಾನ ಅನ್ನೋ ಅರ್ಥ ಇದೆ. ಹೇಗೆ ವೇದಗಳಲ್ಲಿ ಜ್ಞಾನ ಅನ್ನೋದು ಇದೆ, ಈ ಉಪವೇದಗಳು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ವೇದಾಸ್ ಅಂತ ಹೇಳ್ತಾರೆ. ಈಗ ವೇದದಲ್ಲಿ ಏನಿದೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇರೋದು ಈ ಉಪವೇದಗಳ ಮೂಲಕ ಅಂತ. ಋಗ್ವೇದದ್ದು ಉಪವೇದ ಆಯುರ್ವೇದ ಆಗಿದೆ. ಎಲ್ಲ ವೇದಗಳಲ್ಲಿ ನಮಗೆ ಆಯುರ್ವೇದದ ರೆಫರೆನ್ಸಸ್ ಸಿಗುತ್ತೆ. ಆಯುರ್ವೇದ ಅಂದರೆ ಏನು ಅಂದರೆ ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತಾರೆ. ಒಂದು ಆಯುಷ್ಯ ಅಂದರೆ ಏನು, ಒಬ್ಬ ಮನುಷ್ಯನ ಜೀವಿತ ಅವಧಿ, ಅವನು ಎಷ್ಟು ದಿನ ಬದುಕಿರ್ತಾನೆ ಅದು ಅವನ ಆಯುಷ್ಯ. ಆಯುವಿನ ಜ್ಞಾನ ಆಯುರ್ವೇದ ಅಂತ ಒಂದು ಹೇಳ್ತಾರೆ. ಆಯುವಿನ ಜ್ಞಾನ ಅಂದರೆ ಏನು, ಒಬ್ಬ ಮನುಷ್ಯ ಜೀವನದಲ್ಲಿ ಏನು ಮಾಡಬೇಕು, ಹೇಗೆ ಇರಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನ ದಿನಚರಿ ಹೇಗೆ ಇರಬೇಕು, ಅವನು ಒಂದು ದಿನದಲ್ಲಿ ಏನೇನು ಮಾಡಬೇಕು. ಅಯ್ಯೋ ನಮಗೇನು ಗೊತ್ತಿಲ್ವಾ, ಸಾಮಾನ್ಯ ಜ್ಞಾನ ನಮಗೆ ದಿನದಲ್ಲಿ ಏನು ಮಾಡಬೇಕಂತ ಗೊತ್ತಿದೆ. ಐ ವಿಲ್ ಕಮ್ ಬ್ಯಾಕ್. ದಿನಚರ್ಯ ಬಂದಾಗ ಹೇಳ್ತೀನಿ ನಮ್ಮ ದಿನಚರಿ ಸರಿ ಇದೆಯಾ ಇಲ್ವಾ ಅಂತ. ಒಂದು ದಿನದಲ್ಲಿ ಒಬ್ಬ ಮನುಷ್ಯ ಏನು ಮಾಡಬೇಕು, ಒಂದು ಋತುವಿನಲ್ಲಿ ಒಬ್ಬ ಮನುಷ್ಯ ಅವನ ಆಹಾರ ಪದ್ಧತಿ ಹೇಗಿರಬೇಕು, ಅವನ ಕೆಲಸಗಳು ಹೇಗಿರಬೇಕು, ಅವನದು ಆಹಾರ ವಿಹಾರ ಅಂತ ಹೇಳ್ತೀವಿ, ಆಹಾರ ಹೇಗಿರಬೇಕು, ವಿಹಾರ ಹೇಗಿರಬೇಕು, ಅವನು ಏನೇನು ಮಾಡಬಾರದ್ದು, ಈ ಒಂದು ಜ್ಞಾನವನ್ನು ಕೊಡುವಂಥದ್ದು ಆಯುರ್ವೇದ. ಮತ್ತು ಆಯುರ್ವೇದ ಅಂದರೆ ಈಗ ಒಬ್ರಿಗೆ ಕಾಯಿಲೆ ಬಂತು, ಅವ್ರು ನನ್ನ ಹತ್ರ ಬಂದರು, ಒಂದು ಡಿಸೀಸ್, ಅದಕ್ಕೆ ಈ ಟ್ರೀಟ್ಮೆಂಟ್ ಅಂದರೆ ರೋಗ ಮತ್ತು ಚಿಕಿತ್ಸೆ ಇಷ್ಟನ್ನೇ ಹೇಳೋದು ಆಯುರ್ವೇದ ಅನ್ನೋದು ತುಂಬ ದೊಡ್ಡ ತಪ್ಪು ಕಲ್ಪನೆ. ಯಾಕಂದರೆ ಆಯುರ್ವೇದ ಸ್ಟಾರ್ಟ್ ಆಗೋದು ಸೃಷ್ಟಿ ಉತ್ಪತ್ತಿಯಿಂದ ಹಿಡಿದು ನಮಗೆ ಚರಕ ಸಂಹಿತದಲ್ಲೇ ರೆಫರೆನ್ಸ್ ಸಿಗುತ್ತೆ. ಸೃಷ್ಟಿ ಉತ್ಪತ್ತಿ ಹೇಗಾಯಿತು, ಪಂಚಮಹಾಭೂತಗಳ ಸೃಷ್ಟಿ ಹೇಗೆ ಆಯಿತು, ಆ ಪಂಚಮಹಾಭೂತಗಳಿಂದ ಮಾನವನ ಸೃಷ್ಟಿ ಹೇಗೆ ಆಯಿತು, ಈ ದೋಷಗಳು, ತ್ರಿದೋಷ ನಮ್ಮದು ಮೇನ್ ಕಾನ್ಸೆಪ್ಟ್ ಬರುತ್ತೆ. ವಾತ ಪಿತ್ತ ಕಫ ಅಂತ 3 ದೋಷಗಳ ಬೇಸಿಸಲ್ಲಿ ನಾವು ವ್ಯಾಧಿಯನ್ನು ನೋಡುವುದು, ಹಾಗೆ ದೇಹವನ್ನು ನೋಡುವುದು ಹಾಗೆ. ಸೊ ಇದು ಹೇಗೆ ಶುರು ಆಯಿತು ಅನ್ನೋದ್ರಿಂದ ಹಿಡಿದು ಅವನಿಗೆ ಆಚಾರ ರಸಾಯನವನ್ನು ಆಯುರ್ವೇದಲ್ಲಿ ಹೇಳ್ಕೊಡ್ತಾರೆ. ಅಂದರೆ ಅವನ ಆಚಾರ ರಸಾಯನ ಅಂದರೆ ನಾನ್ ಫಿಸಿಕಲ್ ಥಿಂಗ್ಸ್. ನಾನಿವಾಗ ಏನಾದರೂ ತಿನ್ನೋದು ಮಾಡೋದು ಅಲ್ಲ, ಅವನು ಏನೇನು ಪಾಲನೆ ಮಾಡಬೇಕು, ಒಂದು ಅವನ ದಿನಚರಿಯಲ್ಲಿ ಆಗ್ಬೋದು ಅಥವಾ ಋತುಚರಿಯಲ್ಲಿ ಆಗ್ಬೋದು, ಸಾಮಾನ್ಯವಾಗಿ ಆಗ್ಬೋದು, ಏನೇನು ಮಾಡೋದ್ರಿಂದ ಅವನು ಆರೋಗ್ಯವನ್ನು ಪಾಲಿಸ್ಕೋಬಹುದು ಅನ್ನೋದು. ಯಾಕಂದರೆ ಆಯುರ್ವೇದದ ಮೊದಲನೇ ಉಪಯೋಗ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಈಗ ನಮಗೆ ಪ್ರಪಂಚದಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂದರೆ, ನಾನು ಆರೋಗ್ಯವಾಗಿದ್ದೀನಿ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಟೇಕನ್ ಫಾರ್ ಗ್ರಾಂಟೆಡ್. ನೀನು ಬೇಕಾದ ತಿನ್ನು, ಬೇಕಾದ ಮಾಡು, ಏನು ಬೇಕಾರ ಮಾಡು, ಯು ಆರ್ ಹೆಲ್ದಿ. ಬಟ್ ಆಯುರ್ವೇದದಲ್ಲಿ ಈ ಥರದ್ದು ಒಂದು ಕಾನ್ಸೆಪ್ಟ್ ಇಲ್ಲ. ನೀನು ಆರೋಗ್ಯವಾಗಿ ಇದ್ದೀಯಾ, ನಿನ್ನ ಆರೋಗ್ಯವನ್ನು ನೀನು ಮೇಂಟೈನ್ ಮಾಡೋದಕ್ಕೋಸ್ಕರ ನೀನು ಕೆಲವೊಂದನ್ನು ಪಾಲನೆ ಮಾಡಬೇಕಾಗತ್ತೆ. ಮಾಡಲಿಲ್ಲ ಅಂದಾಗ ದ್ಯಾಟ್ ಲೀಡ್ಸ್ ಟು ಡಿಸೀಸ್. ನೆಕ್ಸ್ಟ್ ನಿನಗೆ ಈ ಥರ ಕಾಯಿಲೆಗಳು ಬರುತ್ತೆ ಈ ಕಾರಣದಿಂದ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸ್ವಾಸ್ಥ್ಯ ರಕ್ಷಣೆಗೋಸ್ಕರ ನಾವು ಆಯುರ್ವೇದ ನೀಟಾಗಿ, ಅದೊಂದು ಲೈಫ್ ಸ್ಟೈಲ್ ಬ್ಲೂ ಪ್ರಿಂಟ್. ನಾವು ನೀಟಾಗಿ ಹೇಳಬೇಕಂದ್ರೆ ನೀನು ಈ ಥರ ಇರಬೇಕು, ನಿನ್ನ ಆಹಾರ ಪದ್ಧತಿ ಈ ಥರ ಇರಬೇಕು. ಆ್ಯಂಡ್ ಇಟ್ ಈಸ್ ನಾಟ್ ಜನರಲೈಸ್ಡ್. ನಾನು ಅದನ್ನು ತುಂಬ ಕ್ಲಿಯರಾಗಿ ಹೇಳಬೇಕಂದ್ರೆ, ಈಗ ಯಾವ ಜಾಗದಲ್ಲಿ ನೀವಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಯಾವ ಊರಲ್ಲಿ ಇದ್ದೀರಾ ಅದರ ಪ್ರಕಾರ ನಮ್ಮ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ. ಯಾಕಂದರೆ ನನಗೆ ತುಂಬ ಜನ ಹೇಳೋದು ಕೇಳಿದ್ದೀನಿ, ನಮ್ಮೂರಲ್ಲಿ ನಾವು ಈ ಥರ ಮಾಡ್ತೀವಿ, ನಿಮ್ಮೂರಲ್ಲಿ ನೀವು ಆ ಥರ ಮಾಡಿ, ಸರಿ ಇದೆ ಅದು. ಈಗ ಮಲೆನಾಡು ವಾತಾವರಣದಲ್ಲಿ ಇರೋರು ಅವ್ರದ್ದು ಆಹಾರ ಪದ್ಧತಿ, ಅವ್ರದ್ದು ಜೀವನ ಶೈಲಿ ಈ ಥರ ಇರಬೇಕು.
ಬಯಲುಸೀಮೆಯಲ್ಲಿರೋರು ಜಾಂಗಲ ದೇಶ, ಅಲ್ಲಿರೋರ್ದು ಅವ್ರದ್ದು ಆಹಾರ ಪದ್ಧತಿ, ಅವ್ರದ್ದು ಜೀವನ ಶೈಲಿ ಈ ಥರ ಇರಬೇಕು. ಇಟ್ ಈಸ್ ಇಂಡಿವಿಜುವಲೈಸ್ಡ್, ತುಂಬ 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 ಇಂಡಿವಿಜುವಲ್ ಅಪ್ರೋಚ್ ಇರುವಂಥದ್ದು ಆಯುರ್ವೇದ ಪದ್ಧತಿಯಲ್ಲಿ. ಸೊ ಒಬ್ಬ ಮನುಷ್ಯನ ಜೀವಿತಾವಧಿ, ನೀವು ಇವಾಗ ಹಿತ ಅಹಿತ ಅಂದಾಗ ನಂಗೆ ಅದೇ ನೆನಪಾಯಿತು. ಹಿತಾಹಿತಂ ಸುಖಂ ದುಃಖಂ ಆಯಂ ತಂಚ ಹಿತಾಹಿತಂ, ಇದೇ ನಮ್ಮದು ಶ್ಲೋಕಲ್ಲಿ ಬರೋದು ಫಸ್ಟ್ ಸೆಂಟೆನ್ಸ್. ಒಬ್ಬ ಮನುಷ್ಯನ ಜೀವನ ಹೇಗೆ ಇರಬೇಕು ಥ್ರೂ ಔಟ್ ಹಿಸ್ ಲೈಫ್. ಯಾಕಂದರೆ ಷೋಡಶ ಸಂಸ್ಕಾರಗಳ ವರ್ಣನೆ ನಮಗೆ ಆಯುರ್ವೇದ ಅಲ್ಲಿ ಕೊಡ್ತಾರೆ. 16 ಸಂಸ್ಕಾರಗಳು ವೈದಿಕದಲ್ಲಿ ಮಾಡೋದು ಬೇರೆ, ಆಯುರ್ವೇದದಲ್ಲಿ ಮಾಡೋದು ಬೇರೆ. ಅಂದರೆ ಆ ಪರ್ಪಸ್ ಬೇರೆ ಇರುತ್ತೆ. ಈ ಸಂಸ್ಕಾರಗಳನ್ನು ಯಾಕೆ ಮಾಡಬೇಕು ಅಂತ ನಮಗೆ ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮಗೆ ಸೃಷ್ಟಿ ಉತ್ಪತ್ತಿ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಪಂಚಮಹಾಭೂತ ಸಿದ್ಧಾಂತ ಹೇಳಿದ್ದಾರೆ, ಕಾರ್ಯಕಾರಣವಾದಗಳು ನಮಗೆ ಆಯುರ್ವೇದದಲ್ಲಿ ಸಿಕ್ಕತ್ತೆ. ಒಂದು ತಂತ್ರವನ್ನು ಹೇಗೆ ಸಂರಕ್ಷಣೆ ಮಾಡಬೇಕಂತ ತಂತ್ರಯುಕ್ತಿ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಯುರ್ವೇದನ ನೀವು ಕಲ್ತ್ಕೊಂಡ್ರೆ ಅಂದರೆ ಮಿನಿಮಮ್ ನಾಲೆಡ್ಜ್ ಪ್ರತಿಯೊಬ್ಬರಿಗೂ ಇರಬೇಕಾಗಿರುವಂಥದ್ದು. ಇವಾಗ ನಮ್ಮ ದೇಶದಲ್ಲಿ ನಾವು ಭಾರತೀಯರು ಇದು ಹುಟ್ಟಿ ಬೆಳೆದಿದ್ದಂಥ ಈ ನಾಡಿನಲ್ಲಿ ನಾವು ಇವಾಗ ಆಯುರ್ವೇದ ಅಂದರೆ ಏನು ಅಂತ ಜನಗಳಿಗೆ ಹೇಳಬೇಕಾಗಿರೋದು. ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್. ಅಂದರೆ ಈಗ ನೀವು ಹಾಗಾದರೆ ಹೇಳಿದರೆ ಋಗ್ವೇದದ ಇತಿಹಾಸ ಇದೆ, ಅಲ್ಲಿಂದನೂ ನಮಗೆ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಬಹುದು, ಚರಕ ಸಂಹಿತೆ ಇತ್ಯಾದಿಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿದ್ರಿ. ಹಾಗಾದರೆ ಈಗ ನಾವು ಪರ್ಟಿಕ್ಯುಲರಾಗಿ ತಗೊಳ್ಬೇಕು ಅಂದರೆ ಆಯುರ್ವೇದದ ಇತಿಹಾಸ ಅನ್ನೋದನ್ನ ಹೇಗೆ ಅಂತ ಸ್ವಲ್ಪ ವಿವರಿಸ್ಬೋದಾ? ಆಯುರ್ವೇದದ ಇತಿಹಾಸ ನಮಗೆ ವೇದಗಳ ಕಾಲದಿಂದನೂ ನಮಗೆ ರೆಫರೆನ್ಸಸ್ ಸಿಗುತ್ತೆ. 4 ವೇದಗಳಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸಸ್ ಇದೆ. ಈಗ ಋಗ್ವೇದದಲ್ಲಿ ಸುಮಾರು ಗಿಡಮೂಲಿಕೆಗಳ ಬಗ್ಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ರೆಫರೆನ್ಸಸ್ ಸಿಗುತ್ತೆ. ಅಥರ್ವಣ ವೇದದಲ್ಲಿ ಆಯುರ್ವೇದದ ಬಗ್ಗೆ ತುಂಬ ರೆಫರೆನ್ಸಸ್ ಇದೆ. ಈ ಥರ ಅಂದರೆ ಅವ್ರ ಕತೆ ಹೇಳುವಾಗ, ವೇದಗಳಲ್ಲಿ ಬರುವಾಗ ಒಂದು ಪರ್ಟಿಕ್ಯುಲರ್ ಕತೆ ಹೇಳುವಾಗ ಈ ಥರ ಒಂದು ರಾಜ ಇದ್ದ, ಅವನ ವೈಫ್ಗೆ ಈ ಥರ ಪ್ರಾಬ್ಲಮ್ ಆಗಿತ್ತು, ಈ ಥರ ಒಬ್ಬರು ವೈದ್ಯರು ಬಂದರು, ಈ ಥರ ಟ್ರೀಟ್ಮೆಂಟ್ ಮಾಡಿದ್ರು, ಈ ಥರದೊಂದು ಕತೆ ರೂಪದಲ್ಲಿ ನಮಗೆ ರೆಫರೆನ್ಸಸ್ ಸಿಗತ್ತೆ. ಸೊ ಯಾವ ಕಾಯಿಲೆಯಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಅನ್ನೋದನ್ನು ನಾವು ರೆಫರೆನ್ಸಸ್ ಆಗಿ ತಗೋಬಹುದು. ಮತ್ತು ಆಯುರ್ವೇದ ಉತ್ಪತ್ತಿ ಹೇಗಾಯಿತು ಅಂದರೆ ಅದು ಒಂದು ವೇದದ ಉಪವೇದ ಆಗಿರೋದ್ರಿಂದ ಆಯುರ್ವೇದಕ್ಕೆ ಇಟ್ ಈಸ್ ಅನಾದಿ ಅನಂತ್ಯ. ಆಯುರ್ವೇದಕ್ಕೆ ಆದಿ ಇಲ್ಲ. ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ, ಅವನು ಬ್ರಹ್ಮ ನೆನಪಿಸ್ಕೊಂಡ, ಹುಟ್ಟಲಿಲ್ಲ. ಹೇಗೆ ವೇದಗಳನ್ನು ಬ್ರಹ್ಮ ನೆನಪಿಸ್ಕೊಂಡ ಅದೇ ರೀತಿಯಾಗಿ ಆಯುರ್ವೇದವನ್ನು ಬ್ರಹ್ಮ ನೆನಪಿಸಿಕೊಂಡಿದ್ದು. ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಪ್ರಜಾಪತಿ ಮಜಿಗೃಹತ್, ಅವನು ಬ್ರಹ್ಮನಿಂದ ಪ್ರಜಾಪತಿಗೆ ಹೇಳ್ಕೊಡ್ತಾರೆ. ಸೊ ಅಶ್ವಿನೌ ತೌ ಸಹಸ್ರಾಕ್ಷಂ ಸೊ ಅತ್ರಿ ಪುತ್ರಾಧಿಕಾನ್ ಮುನೀನ್. ಬ್ರಹ್ಮ ಅವ್ನು ನೆನಪಿಸ್ಕೊಂಡ, ಯಾರಿಗೆ ಹೇಳ್ಕೊಟ್ಟ? ಪ್ರಜಾಪತಿ, ದಕ್ಷ ಪ್ರಜಾಪತಿ ಹೇಳ್ಕೊಟ್ಟ. ಎಲ್ಲ ವೇದಗಳು ಇದೇ ಆರ್ಡರಲ್ಲೇ ಬಂದಿರೋದು. ಅವರಿಂದ ಅಶ್ವಿನಿ ಕುಮಾರರು ಕಲ್ತ್ಕೊಂಡ್ರು, ಅಶ್ವಿನಿ ಕುಮಾರರಿಂದ ಇಂದ್ರ ಕಲ್ತ್ಕೊಂಡ, ಇಂದ್ರನ ಹತ್ರ ಆತ್ರೇಯಾದಿ ಮುನಿಗಳು ಹೋಗ್ಬಿಟ್ಟು ಆಯುರ್ವೇದನ ಕಲ್ತ್ಕೊಂಡು ಭೂಮಿಗೆ ಬಂದರು ಅಂತ ನಮ್ಮ ಹತ್ರ ಇರೋ ರೆಫರೆನ್ಸ್. ಅದು ನಮ್ಮ ಸಂಪ್ರದಾಯದಲ್ಲಿ ಹೇಳೋದು ಈ ರೀತಿಯಾಗಿ. ಆದರೆ ಎಗೈನ್ ಅದರಲ್ಲಿ ಆತ್ರೇಯ ಸಂಪ್ರದಾಯ ಅಂತ ಇದೆ, ಧನ್ವಂತರಿ ಸಂಪ್ರದಾಯ ಅಂತ ಇದೆ. ಧನ್ವಂತರಿ ಸಂಪ್ರದಾಯದಲ್ಲಿ ದಿವೋದಾಸ ಧನ್ವಂತರಿ ಅಂತ ಒಬ್ಬರು ಋಷಿಗಳು ಇರ್ತಾರೆ. ಅವರು ಆಯುರ್ವೇದವನ್ನು ಭೂಮಿ ಮೇಲೆ ಪ್ರಚಲಿತಪಡಿಸಿದ್ರು ಅಂತ. ಬೇಸಿಕಲಿ ನಮಗೆ ಆತ್ರೇಯ ಸಂಪ್ರದಾಯದಲ್ಲಿ ಕಾಯ ಚಿಕಿತ್ಸೆಗೆ ಜಾಸ್ತಿ ಮಹತ್ವ ಕೊಡ್ತಾರೆ, ಅಂದರೆ ದೈಹಿಕ ಚಿಕಿತ್ಸೆಗೆ. ಶಲ್ಯತಂತ್ರ ಅಲ್ಲಿ ಬಂದ್ಬಿಟ್ಟು ಅಂದರೆ ಧನ್ವಂತರಿ ಸಂಪ್ರದಾಯದಲ್ಲಿ ಸರ್ಜರಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿರ್ತಾರೆ. ಈ ಥರದ್ದು 2 ಸಂಪ್ರದಾಯಗಳು ಆಯುರ್ವೇದದಲ್ಲಿ ಇದೆ. ಆತ್ರೇಯ ಮಹರ್ಷಿಗಳದ್ದು, ಪುನರ್ವಸು ಆತ್ರೇಯ ಮಹರ್ಷಿಗಳಿಗೆ 6 ಜನ ಶಿಷ್ಯಂದಿರಿರ್ತಾರೆ. ಅದರಲ್ಲಿ ಮುಖ್ಯವಾದವರು ಅಗ್ನಿವೇಶ. ಅಗ್ನಿವೇಶ ಕೃತೆ ತಂತ್ರೆ ಚರಕ ಪ್ರತಿ ಸಂಸ್ಕೃತ. ನಾವಿವಾಗ ಓದ್ತಾ ಇರೋ ಚರಕ ಸಂಹಿತ ಅಗ್ನಿವೇಶ ತಂತ್ರ ಅಂತ. ಅಗ್ನಿವೇಶ ಮಹರ್ಷಿಗಳು ಆತ್ರೇಯ ಪುನರ್ವಸುಗಳ ಡೈರೆಕ್ಟ್ ಡಿಸೈಪಲ್, ಅವರ ನೇರ ಶಿಷ್ಯರು ಅಗ್ನಿವೇಶರು ಬರೆದಿದ್ದಂತಹ ಸಂಹಿತೆ ಅದು. ಆ ಅಗ್ನಿವೇಶ ಸಂಹಿತೆನ ಚರಕಾಚಾರ್ಯರು ಸಂಸ್ಕರಣೆ ಮಾಡ್ತಾರೆ. ಅದನ್ನು ನಾವಿವತ್ತು ಚರಕ ಸಂಹಿತ ಅನ್ನೋ ಹೆಸರಿಂದ ಓದ್ತಾ ಇರೋದು. ಓಕೆ, ಈ ರೀತಿಯಾಗಿ ಆ್ಯಕ್ಚುಲಿ 6 ಜನ ಶಿಷ್ಯರು 6 ಬುಕ್ಕನ್ನು ಬರೆದಿದ್ದಾರಂತ ನಮಗೆ ರೆಫರೆನ್ಸಸ್ ಇದೆ. ನಮ್ಮ ಹತ್ರ ಮೋರ್ ದ್ಯಾನ್ 100 ಬುಕ್ಸ್ದು ನೇಮ್ಸ್ ಇದೆ, ಆದರೆ ಬುಕ್ಸ್ ಇಲ್ಲ ಇವಾಗ. ಯಾವಾಗ ನಮಗೆ ಈಗ ಬ್ರಿಟಿಷರ್ಸ್ ಇನ್ವೇಡ್ ಮಾಡಿದ್ದಾಗ್ಬೋದು ಅಥವಾ ಮುಸ್ಲಿಂ ಇನ್ವೇಷನ್ ಆದಾಗ ಹೇಗೆ ಇಡೀ ನಲಂದ ಯೂನಿವರ್ಸಿಟಿ ಹತ್ಕೊಂಡು ಉರಿತಲ್ವ, ಆ ಟೈಮಿಂದ ನಮಗೆ ರೆಫರೆನ್ಸಸ್ ಇಲ್ಲ. ವಿ ಹ್ಯಾವ್ ವೆರಿ ಮಿನಿಮಮ್ ಬುಕ್ಸ್. ನಮ್ಮ ಹತ್ರ ಈಗ ಇರೋದು ಒಂದು 10-15 ಬುಕ್ ಇರಬಹುದು. ಬೇರೆ ಎಲ್ಲ ಬುಕ್ಕಿಂದ ಹೆಸರುಗಳು ಸಿಕ್ಕತ್ತೆ. ಫಾರ್ ಎಕ್ಸಾಂಪಲ್ ಈಗ ಚಕ್ರಪಾಣಿ ಟೀಕಾ ಓದುವಾಗ ನಮಗೆ ಅಲ್ಲಿ ಹೇಳ್ತಾರೆ ಹಾರಿತ ಸಂಹಿತಲ್ಲಿ ಈ ಥರ ಇದೆ ಅಂತ ಅವ್ರು ಒಂದು ಕೋಟ್ ಮಾಡ್ತಾರೆ, ಒಂದು ಸೆಂಟೆನ್ಸ್ನ. ಬಟ್ ನಮಗೆ ಹಾರಿತ ಸಂಹಿತ ಓದೋದಕ್ಕೆ ಸಿಗ್ತಿಲ್ಲ. ಈ ಥರ ಇತ್ತು ಅಂತ ಈ ಥರ ನೋಡಿದ್ರೆ ನಮಗೆ 100 ಪುಸ್ತಕಗಳ ಹೆಸರಿದೆ. ಬಟ್ ಆ ಪುಸ್ತಕಗಳು ಲಭ್ಯ ಇಲ್ಲ, ಅದರದ್ದು ಮ್ಯಾನುಸ್ಕ್ರಿಪ್ಟ್ಸ್ ನಮಗೆ ಇವಾಗ ಸಿಗ್ತಾ ಇಲ್ಲ.